ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ಈ ದಿವಸ ಸಂದೇಶದ ಭಾಗವು ಆದಿಕಾಂಡ ವಿಮೋಚನ ಕಾಂಡ 3ನೇ ಅಧ್ಯಾಯ 1ರಿಂದ. ವಿಮೋಚನ ಕಾಂಡ 3ನೇ ಅಧ್ಯಾಯ 1ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತರು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ಆಗ ಮೋಶೆ, ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣವನ್ನು ತಿಳಿದುಕೊಳ್ಳುವೆನು ಅಂದುಕೊಂಡನು. ನೋಡುವುದಕ್ಕೆ ಅವನು ದಾರಿ ಬಿಟ್ಟದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆ ಮೋಶೆ ಎಂದು ಕರೆದನು. ಅದಕ್ಕೆ ಅವನು, ಇಗೋ ಇದ್ದೇನೆ ಅಂದನು. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧವಾದ ಭೂಮಿ ಎಂದು ಹೇಳಿದನು. ಅದಲ್ಲದೆ ಆತನು, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನ ಮುಚ್ಚಿಕೊಂಡನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಇಲ್ಲಿ ಮೋಶೆ ಅಂದ್ರೆ ಏನಪ್ಪಾ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ನೀರಿನಿಂದ ಎತ್ತಲ್ಪಟ್ಟವನು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಅವನು ಏನ್ ಮಾಡ್ತಾನೆ, ಅಲ್ಲಿ ಒಬ್ಬ ಕೊಲೆ ಮಾಡಿ ಅವನ ಆ ಮಿದ್ಯಾನ್ ಹುಡುಗಿಗೆ ಬಂದಾಗ ಅಲ್ಲಿ ಅವನು ಕುರಿಗಳಿಗೆ ನೀರು ಕೊಡಿಸಿದ. ಆಗ ಹುಡುಗಿಯರ ತಂದೆಗೆ ಅವ್ರಿಗೆ ಹೋಗಿ ತಿಳಿಸಿದ್ರು. ತಂದೆ ಅವರನ್ನ ಬರಮಾಡಿಕೊಂಡ್ರು. ಅಲ್ಲಿಂದ ಊಟವೆಲ್ಲ ಕೊಟ್ಟರು. ಅವನ ಒಂದು ಮಗಳನ್ನೇ ಮೋಶೆಗೆ ಮದುವೆ ಮಾಡಿದ್ರು. ಕಡೆಗೆ ಅದೇ ಕುರಿಗಳನ್ನು ಅವನು ಮೇಯಿಸಕ್ಕೆ ಹೋದ, ಬೆಟ್ಟಕ್ಕೆ ಹೋದ. ಆಗ ಅಲ್ಲಿ ಒಂದು ಮುಳ್ಳಿನ ಪೊದೆ, ಅದು ಎಲ್ರಿಗೂ ಗೊತ್ತಿದೆ. ಮುಳ್ಳು ಅಂದ್ರೆ, ಪೊದೆ ಅಂದ್ರೆ ಗುಂಪು. ಅಲ್ಲಿ ಅದರಲ್ಲಿ ಬೆಂಕಿ ಉರಿಯುತ್ತಾ ಇದೆ. ಅದರೊಳಗೆ ಒಂದು ಮನುಷ್ಯನ ರೂಪ ಅಲ್ಲಿ ಕಾಣ್ತಾ ಇದೆ ಬೆಂಕಿಯ ಒಳಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರ ಅರ್ಥ ಮತ್ತೆ ತಿಳಿಸ್ತೇನೆ. ಮುಳ್ಳಿನ ಪೊದೆಯನ್ನು ಇವನು ಕಂಡನು. ಅದು ಉರಿಯುತ್ತಾ ಇದೆ, ಆದ್ರೂ ಸುಟ್ಟು ಹೋಗ್ತಾ ಅಲ್ಲಿ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸುಟ್ಟು ಹೋಗ್ತಾ ಇಲ್ಲ. ಇದು ಯಾಕೆ ಮುಳ್ಳಿನ ಪೊದೆಯೊಳಗೆ ಬೆಂಕಿಯೊಳಗೆ ಒಬ್ಬ ಕಾಣ್ತಾ ಇದ್ದೇನೆ, ಸುಟ್ಟು ಹೋಗೋದಿಲ್ಲ ಅಂದ್ರೆ, ಇದು ನಮ್ಮ ಬೈಬಲ್ ಪ್ರಕಾರ ಯೆಹೋವ ದೇವರು ಆಗಿದ್ದಾರೆ. ದೇವರ ದೂತ ಅಂದ್ರೆ ದೇವರೇ, ರಕ್ಷಕ ಅಂದ್ರೆ ಯೇಸ್ವಾಮಿ ಅಲ್ಲಿ ಆಗಿದ್ದಾರೆ ಅಂತ ನಾವು ಇದನ್ನ ತಿಳ್ಕೊಳ್ಬೇಕು. ನಮ್ಮ ಸಂಸ್ಕೃತದಲ್ಲಿ ಬ್ರಹ್ಮ ಪುರಾಣದಲ್ಲಿ ಬರೆಯಲ್ಪಟ್ಟಿದೆ, ಬ್ರಹ್ಮನು ಬೆಂಕಿಯ ರೂಪದಲ್ಲಿ ಭೂಮಿಗೆ ಇಳಿದು ಬಂದ ಅಂತ. ಇದು ಬೈಬಲಲ್ಲಿ ಕೀರ್ತನೆಯಲ್ಲಿ ನೋಡುವಾಗ ಮಳೆಗಾಲದಲ್ಲಿ ನೋಡಿ, ಬಡ 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 ಅಂತ ಗುಡುಗು ಬರ್ತದೆ, ಜೋರಾಗಿ ಬಡ್ಡಾರದ ಸೌಂಡ್ ಬರುವಾಗ ಅಲ್ಲಿ ಬೆಂಕಿಯ ರೂಪ ಆಕಾಶದಿಂದ ಭೂಮಿಗೆ ಬರ್ತಾ ಇದೆ. ಅದುವೇ ನಾವು ಸಿಡಿಲು ಅಂತ ಹೇಳ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ಆಗಿದೆ ಬೆಂಕಿಯ ಅಂದ್ರೆ ದೇವರ ಮಾತು ಭೂಮಿಗೆ ಬೆಂಕಿಯ ರೂಪದಲ್ಲಿ ಬಂತು. ಇದೇ ನಮ್ಮ ಸಂಸ್ಕೃತದಲ್ಲಿ ಹೀಗಿದೆ, ಬೈಬಲಲ್ಲಿ ಹೀಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಲ್ಲಿ ಅದರ ಒಳಗೆ ಕಂಡನು. ಆಗ ದೇವರು ಬೆಂಕಿಯೊಳಗಿಂದ ಬೆಂಕಿಯ ರೂಪವಾಗಿದ್ದಾರೆ ಅಂತ ಇದರ ಅರ್ಥ. ಆಮೇಲೆ ಅದರ ನೋಡ್ಬೇಕು ಅಂತ ಅವನು ದೂರ ನಿಂತಾಗ ನೋಡಿ, 4ನೇ ವಚನದಲ್ಲಿ ನೋಡುವಾಗ ದೇವರು ಮೋಶೆಯನ್ನು ಮೋಶೆ ಮೋಶೆ ಅಂತೇಳಿ ಕರೀತಾರೆ. ಆಗ ಇವನು, ಇಗೋ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ದೇವರು ಮೊದಲೇ ಮೋಶೆಯನ್ನು ರಕ್ಷಿಸಿಕೊಂಡು ಬಂದ್ರು. ಆಗ ಅವನ ಹೆಸರು ಹಿಡಿದು ಕರೀತಾ ಇದ್ದಾರೆ. ಯಾರು? ದೇವರು. ಹಾಗೆ ಇವತ್ತು ಕೂಡ ಅನೇಕರು ದೇವರನ್ನ ಸರಿಯಾಗಿ, ಅಂದ್ರೆ ಸೃಷ್ಟಿಕರ್ತನಾದ ದೇವರನ್ನ
ಸರಿಯಾಗಿ ಹಿಂಬಾಲಿಸುವುದಾದರೆ ರಾತ್ರಿ ಅವರ ಹೆಸರು ಹಿಡಿದು ಕೂಡ ಕರೆಯುತ್ತಾರೆ, ಅಂಥವರೊಂದಿಗೆ ಮಾತನಾಡುತ್ತಾರೆ. ಅಂಥವರಿಗೆ ಬೆಂಕಿಯ ರೂಪ ಕೂಡ ಕಾಣ್ತದೆ, ಅದರೊಳಗಡೆ ಮನುಷ್ಯನ ರೂಪ ಕೂಡ ಕಾಣಬಹುದು. ದೇವರು ಯಾರನ್ನ ಆರಿಸಿಕೊಳ್ತಾರೋ ಅಂಥವರಿಗೆ ಮಾತ್ರ. ಇದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬೊಬ್ಬರ ಸಾಕ್ಷಿಯಲ್ಲಿ ಇದು ಕೂಡ ಅರ್ಥವಾಗ್ತಾ ಇದೆ. ಇದೇ ರೀತಿ ಸಾಕ್ಷಿ ನುಡಿಯೋರು ಇವತ್ತು ನಮ್ಮಲ್ಲಿ ಕೂಡ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಮುಂದೆ 5ನೇ ವಚನಕ್ಕೆ ಹೋಗುವಾಗ ದೇವರ ಅಂದ್ರೆ ಮೋಶೆ ಮಾತಾಡುವಾಗ ಅವನ ಕಾಲಲ್ಲಿ ಕೆರ ಅಂದ್ರೆ ಏನಾಯ್ತು, ಅವನ ಕಾಲಲ್ಲಿ ಚಪ್ಪಲಿಗಳಿದ್ದಾವೆ ಅಥವಾ ಸೂಜಿದ್ದಿರಬಹುದು. ದೇವರ ಮನೆಗೆ ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ನೋಡಿ, ನನ್ನ ಹತ್ರ ನೀವು ಬರ್ಬೇಕಾದ್ರೆ ಏನ್ ಮಾಡೋದು, ನಿನ್ನ ಕಾಲಿರುವ ಚಪ್ಪಲಿಗಳನ್ನ ತೆಗೆದು ದೂರ ಇಡು ಅಂತ ಹೇಳಿ. ಹಾಗಾದ್ರೆ ಅರ್ಥ, ದೇವರು ಮನುಷ್ಯರೊಂದಿಗೆ ಮಾತನಾಡುವಾಗ ಅಥವಾ ಮನುಷ್ಯರು ಇವತ್ತು ಪ್ರಾರ್ಥನಾ ಸಮಯದಲ್ಲಿ, ಪ್ರಾರ್ಥನೆ ಅಂದ್ರೆ ಏನು, ದೇವರೊಂದಿಗೆ ಮಾತನಾಡುವುದು ಅಂತ ಇದರ ಅರ್ಥ. ಇದು ಹೊಸ ಒಡಂಬಡಿಕೆಯಲ್ಲಿ ಫಿಲಿಪ್ಪಿಯರಿಗೆ ಬರೆದ ಪತ್ರದ 4ನೇ ಅಧ್ಯಾಯದಲ್ಲಿ ಕೂಡ ಇದೇ ವಿಷಯಗಳು ಇವೆ. ಪ್ರಾರ್ಥನೆ ಅಂದ್ರೆ ದೇವರೊಂದಿಗೆ ಮಾತನಾಡುವುದು ಅಂತ ಅದರ ಅರ್ಥ. ಆ ಸಮಯದಲ್ಲಿ ಕಾಲಿನಲ್ಲಿ ಚಪ್ಪಲಿಗಳು ಇರಬಾರ್ದು. ನಾವು ಒಂದು ಕಡೆ ಪ್ರಾರ್ಥನೆಗೆ ಅಂತ ಪ್ರಾರ್ಥನೆ ಸ್ಥಳಕ್ಕೆ ಹೋಗುವಾಗ ಏನ್ ಮಾಡ್ಬೇಕು, ಚಪ್ಪಲಿಗಳನ್ನ ಬಹಳ ದೂರ ಬಿಡಬೇಕು. ಆದ್ರೆ ಇವತ್ತು ಒಬ್ಬೊಬ್ರು ಏನ್ ಮಾಡ್ತಾರೆ, ಚರ್ಚ್ ಮುಂದೆ ತಗೊಂಡೋಗಿ ಬಿಡ್ತಾರೆ. ಅಥವಾ ತನ್ನ ಒಂದು ಮನೆ ಕೂಡ ಏನಾಗಿದೆ ಇವತ್ತು, ಅದೊಂದು ದೇವಾಲಯವಾಗಿದೆ. ದೇವರನ್ನು ಆರಾಧಿಸುವ ಸ್ಥಳ ಅಂದ್ರೆ ದೇವಾಲಯಕ್ಕೊಂದು ಸಮಾನವಾಗಿದೆ. ಮನೆ ಕೂಡ ಪ್ರಾರ್ಥನಾ ಮಂದಿರಕ್ಕೆ ಸಮಾನವಾಗಿದೆ. ಮನೆಯ ಮುಂದುಗಡೆ ಇಡ್ತಾರೆ ಇವತ್ತು ಚಪ್ಪಲಿಯನ್ನ. ಅದು ಮಾತ್ರವಲ್ಲ, ಮನೆಯೊಳಗೆಲ್ಲ ಹಾಕೊಂಡು ತಿರುಗಾಡ್ತಾ ಇದ್ದಾರೆ. ಇದು ಕೂಡ ಅದು ಇವತ್ತಿನ ಕಾಲೇಜು ಹುಡುಗಿಯರಿಗೆ, ಸ್ಕೂಲ್ ಮಕ್ಕಳಿಗೆ ಅಂತೂ ಲೆಕ್ಕನೇ ಇಲ್ಲ. ಹಿರಿಯರಿಗೆ ಅದು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಅದನ್ನು ಕೂಡ ತಂದೆ ತಾಯಿ ಹಿರಿಯರವ್ರನ್ನ ಗದರಿಸೋದು, ಎಚ್ಚರಿಸೋದು, ದೂರ ಇಡಿಸೋದು ಕೂಡ ಅದು ಕೂಡ ಇವತ್ತು ಮಾಡ್ತಾ ಇಲ್ಲ. ಇದು ಕೂಡ ದೊಡ್ಡ ಒಂದು ಬೇಸರ ನೋಡಿ ದೇವರಿಗೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಈ ಚರ್ಚೆಗಳಲ್ಲಿ ಕೂಡ ಅನೇಕರು ಶೂಸ್ ಹಾಕೊಂಡೇ ಅಲ್ಲಿ ಬಲಿ ಅರ್ಪಿಸುವುದಂತೆ, ಬಲಿಪೀಠ ಕೊಡುವುದಂತೆ, ಕರ್ತರ ಭೋಜನ ಕೊಡುವುದಂತೆ, ಕಮ್ಯುನಿಯನ್ನು ಕೊಡುವುದಂತೆ, ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಮುಸ್ಲಿಮ್ಸ್ ಅವರನ್ನು ತಗೊಳ್ಳೋಣ ನೋಡಿ, ಅವರು ಮಸೀದಿಗೆ ಹೋಗೋತ್ತಿಗೆ ಆ ಕಾಲಿನಲ್ಲಿರುವ ಚಪ್ಪಲಿ ಆಗಲಿ ಶೂಸ್ ಆಗಲಿ ಬಹಳ ದೂರ ಇಟ್ಟು ಅಲ್ಲಿ ಒಂದು ಬಕೆಟ್ ಅಲ್ಲಿ ನೀರು ಮತ್ತು ಜಗ್ಗಿಟ್ಟಿರ್ತಾರೆ. ಕಾಲಿಗೆ ನೀರನ್ನು ಹಾಕಿಕೊಂಡೇ ಅವರು ಒಳಗಡೆ ಪ್ರವೇಶ ಮಾಡೋದು ಇದುವೇ ಆಗಿದೆ. ಇದು ಕೂಡ ಇವತ್ತು ನಮ್ಮಲ್ಲಿ ಕೂಡ ಇರಬೇಕು. ನಮ್ಮ ಸ್ವಂತ ಮನೆಯಲ್ಲಿ ಕೂಡ ಚಪ್ಪಲಿ ಶೂಸನ್ನು ಹಾಕೊಂಡು ಒಳಗಡೆ ಹೋಗಲೇಬಾರದು. ಮನೆ ಬಾಗಿಲಲ್ಲಿ ಬಿಚ್ಚಿಡಬಾರದು. ದೇವಾಲಯಕ್ಕೆ, ಪ್ರಾರ್ಥನಾ ಮಂದಿರಕ್ಕೆ ಹೋಗೋತ್ತಿಗಳು ಬಹಳ ಬಾಗಿಲು ಎದುರುಗಡೆ ರಾಶಿ ಅಂತೂ ಬಡವರಿಗೆ ಸ್ವಲ್ಪ ಆದ್ರೂ ಭಯ ಭಕ್ತಿ ಇರ್ತದೆ, ಸೈಡಲ್ಲಿ ಇರ್ತಾರೆ. ಅಂತೂ ಐಶ್ವರ್ಯವಂತರು, ನಾನಂತವ್ರು, ನಾನಿಂತವ್ರು, ನಾನೇನು ಕಮ್ಮಿ ಅಂತ ಹೇಳೋರು ಅಧಿಕಾರಿಗಳು, ಅವರ ಮಕ್ಕಳು ಏನ್ ಮಾಡ್ತಾರೆ, ಚರ್ಚ್ ಮುಂದುಗಡೆ ಬಿಡ್ತಾರೆ. ಅದರ ಒಳಗಡೆ ಹೋಗ್ಲಿಕ್ಕೂ ಬರಕ್ಕೂ ಅಲ್ಲಿ ಜಾಗ ಇರುವುದಿಲ್ಲ. ಇದು ದೊಡ್ಡ ತಪ್ಪಾಗಿದೆ. ಅದಕ್ಕೆ ನೋಡಿ ಮೋಶೆಗೆ ದೇವರು ಏನ್ ಹೇಳಿದ್ರು, ನಿಂತಿರುವ ಭೂಮಿ ಪರಿಶುದ್ಧವಾದ ಭೂಮಿ. ಅಂದ್ರೆ ನಾವು ದೇವರೊಂದಿಗೆ ಮಾತನಾಡುವಾಗ ಅಥವಾ ದೇವರು ನಮ್ಮೊಂದಿಗೆ ಮಾತನಾಡುವಾಗ ಆ ಸ್ಥಳ ಪರಿಶುದ್ಧ. ಎಲ್ಲಾ ಸ್ಥಳದಲ್ಲಿಯೂ ದೇವರು ಮಾತನಾಡುವುದಿಲ್ಲ. ಎಲ್ಲಾ ಸ್ಥಳದಲ್ಲಿಯೂ ಸತ್ಯ ಸುವಾರ್ತೆ ನಡೆಯೋದಿಲ್ಲ. ಅಲ್ಲಿ ದೇವರ ಒಂದು ಅದ್ಭುತ ಕಾರ್ಯಗಳು ನಡೀತವೆ. ಅಂತ ಮನುಷ್ಯರಿದ್ದಲ್ಲಿ ಅವರು ಹೇಳಿದಾಗೆ ನಡೀತದೆ. ಆ ಸ್ಥಳ ಪರಿಶುದ್ಧ. ಆ ಸ್ಥಳಕ್ಕೆ ನಾವು ಏನ್ ಮಾಡಬೇಕು, ಗೌರವ ಕೊಡಬೇಕು ಅಂತ ಇದರ ಅರ್ಥವಾಗಿದೆ. 6ನೇ ವಚನಕ್ಕೆ ಹೋಗೋಣ. ನಾನು ನಿನ್ನ ತಂದೆಯು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ನೋಡಿ, ಹಿಂದೆ ಅಬ್ರಹಾಮನಿಗೆ ದರ್ಶನ ಕೊಟ್ರು, ಇಸಾಕನಿಗೆ ದರ್ಶನ ಕೊಟ್ರು, ಯಾಕೋಬನಿಗೂ ದರ್ಶನ ಕೊಟ್ರು. ಈಗ ಇಲ್ಲಿ ಮೋಶೆಗೂ ಕೂಡ ದರ್ಶನ ಕೊಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ಆ ಮುಖವನ್ನು ನೋಡ್ಲಿಕ್ಕಾಗಿಲ್ಲ ಅಂತಹ ಪೌರು. ಇವತ್ತು ಜೋರಾಗಿ ನಮ್ಗೆ ಸಿಡಿಲನ್ನ ನೋಡಕ್ ಆಗೋದಿಲ್ಲ. ಆಕಾಶದ ಕಡೆಗೆ ಮುಖ ಎತ್ತಿ ಸೂರ್ಯನನ್ನು ನೋಡಕ್ ಆಗ್ತದ, ಬೇಸಿಗೆ ಕಾಲದಲ್ಲೆಲ್ಲ ನೋಡಕ್ ಆಗೋದಿಲ್ಲ. ಅದೇ ರೀತಿ ಜೋರಾಗಿ ಉರಿಯುವ ಬೆಂಕಿ ಅಗ್ನಿ ರಾಶಿಯನ್ನು ನೋಡಕ್ ಆಗೋದಿಲ್ಲ. ಆಗ ಅದನ್ನ ಸೃಷ್ಟಿ ಮಾಡಿದ ದೇವರು ಎಂಥವರಾಗಿರ್ಬೋದು, ಸೃಷ್ಟಿಕರ್ತ ಸಾಕ್ಷಾತ್ ಪರಮಾತ್ಮನ ಭಗವಂತನು. ಅದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಸರ್ವೇಶ್ವರನು, ಪರಮೇಶ್ವರನು, ಶ್ರೀಮನ್ನಾರಾಯಣನು, ಶ್ರೀಕೃಷ್ಣ ಪರಮಾತ್ಮನು ಅಂತ ಹೇಳ್ತೀವಿ. ಪರಮಾತ್ಮನು, ಭಗವಂತನು, ಇಲ್ಲಿ ಯೇಸು, ಯೆಹೋವ ಅಂತ ಹೇಳ್ತಾರೆ, ಅಲ್ಲಿ ಅಲ್ಲಾಹ್ ಅಕ್ಬರ್ ಅಂತ ಹೇಳ್ತಾರೆ. ಇವರೆಲ್ಲ ದೇವರು ಒಬ್ಬರಿ. ಆಗ ಸರ್ವವನ್ನು ಸೃಷ್ಟಿ ಮಾಡಿದಂತ ದೇವರ ಒಂದು ಪವರು ಹೇಗಿರಬಹುದು. ಅದಕ್ಕೇನ್ ಮಾಡ್ತಾನೆ, ಈಗ ನಾವು ಹೇಳಿದಾಗೆ
ಹೀಗೆ ಒಂದು ಸೂರ್ಯನನ್ನು ಬೆಂಕಿಯನ್ನು ಇಂತೆಲ್ಲ ನೋಡುವಾಗ ನಮಗೆ ಸಿಡಿಲನ್ನು ನೋಡುವಾಗಲೂ ಕೂಡ ಕಣ್ಣು ಮುಚ್ಚಿಕೊಳ್ತೇವೆ, ನಾವು ನೋಡೋಕ್ಕಾಗೋದಿಲ್ಲ. ಆಗ ಅದನ್ನು ಉಂಟು ಮಾಡಿದ ದೇವರು ಹೇಗಿರ್ಬೋದು, ಆ ದೇವರು ಮೋಶೆಗೆ ದರ್ಶನವನ್ನ ಕೊಟ್ಟರು, ಮುಖವನ್ನ ಮುಚ್ಚಿಕೊಂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಈ ರೀತಿ ಎಲ್ಲರಿಗೂ ದರ್ಶನ ಕೊಡುವುದಿಲ್ಲ. ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರಿಗೆ ಮಾತ್ರ ವಾಣಿಯ ಮೂಲಕ ಮಾತನಾಡ್ತಾರೆ, ಬೆಂಕಿ ಮೂಲಕ ಮಾತನಾಡ್ತಾರೆ, ನಾನಾ ರೀತಿಯಲ್ಲಿ ದರ್ಶನವನ್ನು ಕೊಡ್ತಾರೆ. ಮೋಶೆಯನ್ನು ಹೆಸರಿಡಿದು ಕರೆದಾಗೆ ಅವರನ್ನು ಹೆಸರಿಡಿದು ಕರೀಬಹುದು, ಅಥವಾ ಅವರ ಮುಖಾಂತರ ಮಾತನಾಡಬಹುದು. ಬಿಳಿ ಬಟ್ಟೆಯಲ್ಲಿ ಕಾಣಬಹುದು, ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಕಾಣಬಹುದು ಕನಸಿನಲ್ಲಿ. ಅಲ್ಲಿ ಯಾರೋ ಮೋಡದೊಳಗೆ ತಿರುಗಾಡಿದಾಗೆ ಕಾಣಬಹುದು. ಅವರು ಮಾತನಾಡಿದ್ದು ನೆರವೇರಬಹುದು, ಅವರು ಹೇಳಿದ್ದು ನೆರವೇರಿರ್ತದೆ. ಅವರ ಜೀವಿತದಲ್ಲಿ ಬಹಳ ಅದ್ಭುತ ಕಾರ್ಯಗಳನ್ನ ಮಾಡಿರ್ತಾರೆ. ಇಂಥದನ್ನು ನೋಡಿ ತಿಳ್ಕೊಳ್ಬೇಕು, ದೇವರು ಆರಿಸಿಕೊಂಡಿದ್ದಾರೆ, ದೇವರು ಇವನನ್ನು ಆರಿಸಿಕೊಂಡಿದ್ದಾರೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಅಲ್ಲಿಂದ 7ರಿಂದ 10ರವರೆಗೆ ಓದಿಕೊಳ್ಳೋಣ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು ಅಂತ ಮೋಶೆಗೆ ಏನ್ ಹೇಳ್ತಾರೆ, ಐಗುಪ್ತ ದೇಶದಲ್ಲಿ ನನ್ನ ಜನಗಳು ಇರ್ತಾರೆ, ಅಲ್ಲಿ ಬಹಳ ಅವರಿಗೆ ಕಷ್ಟ ಸಂಕಟ ದುಃಖಗಳನ್ನು ಕೊಡ್ತಾರೆ, ಬಿಟ್ಟಿ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ, ಅವರ ಮೊರೆಯನ್ನು ನಾನು ಕೇಳ್ತಾ ಇದ್ದೀನಿ, ಅವರು ಬಹಳ ದುಃಖದಲ್ಲಿದ್ದಾರೆ ಅಂತ. ಹಾಗಿದ್ರೆ ಅರ್ಥ ಏನಂದ್ರೆ, ದೇವರಿಂದ ಆದುಕೊಂಡಂತ ಜನರು, ದೇವರಿಂದ ರಕ್ಷಣೆ ಹೊಂದಿದವರು, ದೇವರು ಯಾರನ್ನ ಆದುಕೊಳ್ತಾರೋ ಕಷ್ಟ ಸಂಕಟ ದುಃಖಗಳು ಬಂದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ತಾರೆ. ಅಲ್ಲಿ ಅವರಿಗೆ ಕೆಲಸ ಮಾಡುವಾಗ ಸರಿಯಾಗಿ ಸಂಬಳವನ್ನ ಕೊಡದೆ ಹೋದರೆ, ಅವರಿಗೆ ನಾನಾ ತರದ ಶಿಕ್ಷೆಯನ್ನು ಕೊಟ್ರೆ, ಅಂಥವರ ಕಣ್ಣೀರು ದುಃಖ ದುಗುಡಗಳನ್ನ ಮಾತುಗಳನ್ನ ದೇವರು ಆಳಿಸುವವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಇದಕ್ಕೆ ಹೇಳೋದು, ಕೆಲಸ ಮಾಡೋರಿಗೆ ಯಾವಾಗಲೂ ತೊಂದರೆ ಮಾಡೋದು, ಹೊಡೆಯೋದು ಬಡಿಯೋದು ಹಿಂಸೆ ಕೊಡೋದು ಮಾಡಬಾರ್ದು ಅಂತ ಹೇಳುವಂಥದ್ದು ಇದೆ. ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ, ಕೆಲಸ ಮಾಡಿ ಸಾಯಂಕಾಲ ಧರ್ಮೋಪದೇಶಕಾಂಡದಲ್ಲಿ ಹೋಗುವಾಗ ಅದಕ್ಕೆ ಮೊದಲೇ ಅವರಿಗೆ ಏನ್ ಮಾಡುವ, ಹೋಗ್ತಾ ಹೊತ್ತಿನ ಸಂಬಳವನ್ನ ಕೂಲಿಯನ್ನ ಕೊಟ್ಟು ಕಳಿಸೋ, ನಾಳೆ ನಾಡಿ ಅಂತ ಹೇಳಿ ಅವರಿಗೆ ಮೋಸ ಮಾಡಬೇಡ ಅಂತ ಹೇಳಿ. ಆಗ ಬಡವರ ಕಷ್ಟಗಳನ್ನು ಕೂಡ ಅವ್ರು ಅವ್ರು ಆಗಿರ್ಬಹುದು, ದೇವರವರನ್ನ ನೋಡೋನಾಗಿದ್ದಾನೆ ಅಂತ ಇದರ ಅರ್ಥ. ಬಹಳ ಎಚ್ಚರ. 8ನೇ ವಚನ. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆಂದರೆ ಕಾನಾನಿಯರು, ಹಿತ್ತಿಯರು, ಅಮೋರಿಯರು, ಪೆರಿಜ್ಯರು, ಹಿವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ಅಂತಹ ಜನಗಳನ್ನು ಕಷ್ಟ ಸಂಕಟ ದುಃಖಗಳನ್ನ ಬಿಡಿಸಿ ಒಳ್ಳೆ ಸ್ಥಳಕ್ಕೆ ಸೇರಿಸುವವರು ದೇವರಾಗಿದ್ದಾರೆ. ಅದಕ್ಕೆ ಮೊದಲು ಅಲ್ಲಿರುವ ಅನ್ಯರನ್ನ ಓಡಿಸುವವರಾಗಿದ್ದಾರೆ. ಅಂದರೆ ದೇವರ ಮಾತನ್ನು ಕೇಳದವರಿಗೆ, ದೇವರಿಗೆ ಯಾರು ಬೇಡುವಂತವ್ರನ್ನಲ್ಲಿಂದ ಓಡಿಸುವವರಾಗಿದ್ದಾರೆ. ಅಂತ ದುಷ್ಟ ಒಂದು ರಾಜರ ಕೈಯಿಂದ, ಅರಸನ ಕೈಯಿಂದ, ಸಾಹುಕಾರಗಳ ಕೈಯಿಂದ ಈ ದೇವ ಜನರನ್ನು ಬಿಡಿಸುವವರು ದೇವರೇ ಆಗಿದ್ದಾರೆ. ಅದಕ್ಕೆ ನೋಡಿ, ಅನೇಕ ಕಡೆಗೆ ಏನ್ ಮಾಡ್ತಾರೆ, ಒಂದೊಂದ್ಸಲ ಅವರು ಬಹಳ ಕೂಲಿಕಾರರು ಆಗಿರ್ತಾರೆ, ಆಮೇಲೆ ಬಹಳ ಒಳ್ಳೇದಾಗ್ತಾರೆ, ಒಳ್ಳೆ ಜಾಗಕ್ಕೆ ಸೇರ್ತಾರೆ. ಆಗ ಅವ್ರು ಹೇಳ್ತಾರೆ, ಇವು ನಮಗೆ ಈಗ ಒಳ್ಳೆ ಜಾಗ ಸಿಕ್ತಪ್ಪ ಅಂತ. ಇದು ದೇವರಿಂದಲೇ ಆಗಿದೆ. 9ನೇ ವಚನ. ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು, ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದ್ದರಿಂದ ನನ್ನ ಜನವಾಗಿರೋ ಇಸ್ರಾಯೇಲನ ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳಿಸ್ತೇನೆ ಬಾ ಅಂದನು. ನೋಡಿ, ದೇವ್ರು ಏನ್ ಮಾಡಿದ್ರು, ಅವನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡ್ಕೊಂಡು ಬರ್ಲಿಕ್ಕೆ ಮೋಶೆಯನ್ನ ಆರಿಸಿಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಮೋಶೆ ದೇವರಿಗೆ ಬೇಕಾಗಿದ್ದಾಗ ಫರೋಹನ ಅರಸ ಮೊದಲೇ ಗಂಡು ಮಕ್ಕಳನ್ನು ಕೊಡಬೇಕು ಅಂತ ಹೇಳೋತ್ತಿಗೆ ನಾವು ಇದನ್ನು ನೋಡ್ಕೊಂಡಿದ್ದೇವೆ. ಪೆಟ್ಟಿಗೆಯಲ್ಲಿ ಜಂಬು ಹುಲ್ಲಿನ ಮಧ್ಯಕ್ಕೆ ತಾಯಿಗೊಂದು ಜ್ಞಾನ, ಅರಸನ ಕುಮಾರ್ತೆಯ ಮೂಲಕ ರಕ್ಷಿಸಿದರು. ಇಷ್ಟೆಲ್ಲ ಕಾರ್ಯಗಳನ್ನ ಮಾಡಿ ದೇವರು ಮೋಶೆಯನ್ನು ನಡೆಸಿಕೊಂಡು ಬಂದರು. ಈಗ ಹೇಳ್ತಾರೆ, ನನ್ನ ಜನಗಳನ್ನ ನೀನು ಐಗುಪ್ತ ದೇಶದ ಬಿಡುಗಡೆ ಮಾಡ್ಕೊಂಡು ಬರಬೇಕು ಅಂತ. ದೇವರ ನಮಗೆ ಸ್ತೋತ್ರವಾಗಲಿ. ಆದ್ರೆ ಆ ಸಹಾಯ ಎಲ್ಲ ಯಾರಿಂದ ಬರುವುದು? ದೇವರಿಂದಲೇ. ಹಾಗೆ ಇವತ್ತು ಈ ಲೋಕದಲ್ಲಿ ಕೂಡ ಬಹಳ ಕಷ್ಟ ಸಂಕಟ ದುಃಖಗಳು ಈ ಕೆಡುಕರ ಕೈಗೆ, ಕೇಡಿಗಳ ಕೈಗೆ ಸಿಕ್ಕಿ ಹಾಕೊಂಡ ಜನಗಳನ್ನ ದೇವರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿಗೆ ಒಬ್ಬೊಬ್ಬರನ್ನ ನೇಮಿಸ್ತಾರೆ, ಸುವಾರ್ತೆಯನ್ನು ಸಾರಿಸ್ತಾರೆ. ಅದರ ಗ್ರಂಥಗಳ ಪ್ರಕಾರ ಅದೊಂದು ಜನಗಳಿಗೆ ಅದರ ಪ್ರಕಾರ ಸತ್ಯವನ್ನ ತಿಳಿಸ್ತಾರೆ. ಅಲ್ಲಿಂದ ಬಿಡುಗಡೆ ಮಾಡ್ಕೊಂಡು ಬರೋವರಾಗಿದ್ದಾರೆ. ಬೇಡಪ್ಪ, ನೀವು ಅವರನ್ನು ಬಿಟ್ಟು ಕಳಿಸಿ, ತೊಂದರೆ ಕೊಡಬೇಡಿ, ತೊಂದರೆ ಕೊಡಬಾರ್ದು, ಇಂತಹ ಕಷ್ಟ ಸಂಕಟ ದುಃಖಗಳು ಬರುತ್ತವೆ, ದೇವರಿಂದ ಇಂತಹ ಶಿಕ್ಷೆ ಬರ್ತವೆ ಅಂತೇಳಿ ಅಲ್ಲಿಂದ ದೇವರು ಅಂಥವರನ್ನ, ದೇವರು ಆರಿಸಿಕೊಂಡವರ ಮುಖಾಂತರ ಬಿಡುಗಡೆ ಮಾಡೋವರಾಗಿದ್ದಾರೆ. ಒಂದು ವೇಳೆ ಆ ಐಶ್ವರ್ಯವಂತರು ಧನಿಕರ ಮಾತನ್ನ
ಮಾತನ್ನ ಕೇಳದಿದ್ರೆ, ಅವರಿಗೆ ಕಷ್ಟ ಸಂಕಟ ದುಃಖ ಕೊಡೋದು ನಿಲ್ಲಿಸದಿದ್ರೆ, ಅಥವಾ ಅವರನ್ನ ಬಿಟ್ಟು ಕೊಡದಿದ್ರೆ, ಅಂಥವರಿಗೆ ದೇವರೇ ಸರಿಯಾದ ಶಿಕ್ಷೆಯನ್ನ ವಿಧಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದುವೇ ಇವತ್ತು ಎಷ್ಟೆಷ್ಟು ಆಸ್ತಿ ಪಾಸ್ತಿ, ಕೋಟಿ ಕೋಟಿ ಮನೆ, ಕೋಟಿ ಕೋಟಿ ತೋಟಗಳು, ಐಶ್ವರ್ಯಮ ಜೀವನ ಮಾಡೋದು, ದುಡಿಯೋರಿಗೆ ಸರಿಯಾಗಿ ಸಂಬಳ ಇಲ್ಲ, ಅವರಿಗೆ ಹೊಡೆಯೋದು ಬಡಿಯೋದು ಓಡಿಸೋದು, ಕಡೆಗೆ ನೋಡಿ ದೊಡ್ಡ ದೊಡ್ಡ ಸುನಾಮಿ, ಜಲಪ್ರಳಯ, ಭೂಕಂಪ ಇಂಥದೆಲ್ಲ ಬಂದಾಗ ಬೆಟ್ಟ ಗುಡ್ಡಗಳು ಜರಿಯೋದು, ಎಲ್ಲ ಕೊಚ್ಚಿ ಹೋಗೋದು, ಕಾರು ಮನೆ ತೀರ ಕೊಚ್ಚಿ ಹೋಗೋದು, ಏನು ಇಲ್ಲದಾಗ್ತದೆ. ಕಡೆಗೆ ಅವರು ಗಂಜಿ ಕೇಂದ್ರದಲ್ಲಿ ವಾಸ ಮಾಡಬೇಕು. ಅಲ್ಲಿ ಬಡವ ಬಳ್ಳಿದ ಭಿಕ್ಷೆಯನ್ನು ಆ ಜಾತಿ ಈ ಜಾತಿ ತಿಲ್ಲ ಕೊಟ್ಟಿದ್ದನ್ನ ತಿಂದುಕೊಳ್ಬೇಕು. ಅದಕ್ಕೆ ಯೆಶಾಯನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ಆಕಾಶವೇ ಭೂಮಿ ನಿಮಗೆ ಹಾಸಿಗೆ, ಆಕಾಶ ನಿಮಗೆ ಹೊದಿಕೆ, ನೆಲದ ಮೇಲೆ ಕೂತ್ಕೊಳ್ಬೇಕಾಗ್ತದೆ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ಅದುವೇ ಇವತ್ತು ನೋಡಿ ಒಂದೊಂದು ಕಡೆಗೆ ನಡೆಯೋದು. ಕಾರಣ ಜನಗಳಿಗೆ ತೊಂದರೆ ಕೊಡುವಂಥದ್ದು, ನಾಣ್ಯತೆಯಲ್ಲಿ ಏರಿಸಿಕೊಳ್ಳುವಂಥದ್ದು. ದೇವರನ್ನು ತಿಳಿದವರು ಕೂಡ ತಪ್ಪು ಮಾಡಿದಾಗ ಬಹಳ ದೊಡ್ಡ ಶಿಕ್ಷೆ. ದೇವರಿಗೆ ದೇವರನ್ನು ಗೊತ್ತಿಲ್ಲದವರಿಗೆ ಅವರಿಗೆ ಕಡಿಮೆ ಶಿಕ್ಷೆ, ಆದರೂ ಶಿಕ್ಷೆ ಇದೆ. ದೇವರನ್ನು ಅರಿಯೋದು ಯಾವುದೇ ಗ್ರಂಥದ ಮೂಲಕ ಆಗಲಿ, ಸತ್ಯ ದೇವರನ್ನು ಅರಿತುಕೊಂಡು ಮತ್ತು ತಪ್ಪು ಮಾಡಿದಾಗ ಅಲ್ಲಿ ಬಹಳ ದೊಡ್ಡ ಶಿಕ್ಷೆಗೆ ಗುರಿಯಾಗಬೇಕಾಗ್ತದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 11 ಮತ್ತು 12 ವಚನ, ವಿಮೋಚನಾ ಕಂಡ 3, 11, 12. ಮೋಶೆ ದೇವರಿಗೆ ಫರೋಹನ ಸನ್ನಿಧಕ್ಕೆ ಹೋಗುವುದಕ್ಕೂ ಇಸ್ರಾಯೇಲ್ ಐಗುಪ್ತ ದೇಶದಿಂದ ಕರ್ಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು, ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲಿ ದೇವರನ್ನು ಆರಾಧಿಸುವಿರಿ, ನಿನ್ನನ್ನು ಕಳಿಸಿದನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಅಂದನು. ಆಗ ಅವರನ್ನು ಬಿಡಿಸ್ಕೊಂಡು ಬರ್ಲಿಕ್ಕೆ ನಾನು ಹೇಗೆ ಹೋಗೋದಪ್ಪ ಅಂತ ಹೇಳ್ತಾನೆ. ಇಲ್ಲಪ್ಪ, ನಾನೇ ನಿನ್ನೊಂದಿಗಿದ್ದು ಆ ಕಾರ್ಯವನ್ನು ಮಾಡ್ತೇನೆ ಅಂತೇಳಿ ದೇವರು ಹೇಳುತ್ತಾರೆ. ಅವರನ್ನು ಬಿಡುಗಡೆ ಮಾಡ್ಕೊಂಡು ಬರ್ತೇನೆ ನಾನು ಅಂತೇಳಿ, ಹೆದರಬೇಡ ಅಂತೇಳಿ. ಹಾಗೆ ದೇವರಾದಿಕೊಂಡವರ ಮುಖಾಂತರ ಇದ್ದು ಕಷ್ಟದಲ್ಲಿ ಇರುವವರನ್ನು, ದೇವರಿಗೆ ಬೇಕಾದವರನ್ನ ಬಿಡುಗಡೆ ಮಾಡುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯಾದ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಈ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಯನ್ನು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿ ಸರಿಯಾಗಿ ತಿಳಿದುಕೊಳ್ಳಲು ಅವರಿಗೆ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅವರಿದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ, ಯಾರು ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ.